ಹಾಯ್ ಫ್ರೆಂಡ್ಸ್, ನಾವು ಬೇರೆ ಊರಲ್ಲಿ ಹಾಲು ಉಗ್ಸಿ ಬಂದು ಇಷ್ಟು ದಿನ ಆದರೂ ಶಿಫ್ಟ್ ಆಗೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಕೆಲವ್ರು ಕೇಳಿದ್ರೆ ಶಿಫ್ಟ್ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲ ಫ್ರೆಂಡ್ಸ್, ನಾವು ಶಿಫ್ಟ್ ಆಗಿಲ್ಲ ಇನ್ನೂ. ಹಾಲೇನೋ ಉಗ್ಸಿ ಬಂದುಬಿಟ್ವಿ. ಹೋಗ್ಬೇಕು ಅನ್ನೋಷ್ಟರಲ್ಲಿ ನಮ್ಮ ಅತ್ತೆ ಮಾವ ಅವರು ನಮ್ಮನ್ನು ಮೇಲೆ ಶಿಫ್ಟ್ ಮಾಡಿ ಹೋಗಿ ಅಂತೇಳಿ ಹೇಳಿದರು. ಅದಕ್ಕೆ ನಾವೇನು ಮಾಡಿದ್ವಿ, ಮೇಲೆ ಮನೆ ಇದ್ದವ್ರನ್ನೇ ಖಾಲಿ ಮಾಡಿಸಿದ್ವಿ. ಅವರು ಶನಿವಾರ ಖಾಲಿ ಮಾಡಿದ್ದಾರೆ. ಆಮೇಲೆ ಅವ್ರು ಖಾಲಿ ಮಾಡಿದ ಸಂಡೇ ಆಯಿತು ನೆಕ್ಸ್ಟ್. ಆಮೇಲೆ 2 ದಿನ ಪೇಂಟಿಂಗ್ ಕೆಲಸ ಆಗಿದೆ. ಆಮೇಲೆ ಮೊನ್ನೆ ಬುಧವಾರದಿಂದನೇ ಸ್ವಲ್ಪ ಅದು ಇದು ಕೆಲಸ ಮಾಡಿಸ್ತಾ ಇದ್ದೀವಿ. ವರ್ಕರ್ಸೂ ಬೇಗ ಬರೋಂಗಿಲ್ಲ ಚಿಕ್ಕ ಕೆಲಸಗಳಿಗೆ. ಹಾಗಾಗಿ ಪೇಂಟಿಂಗ್ ಆಯಿತು, ಇನ್ನು ವರ್ಕರ್ಸು ಬಂದಿಲ್ಲ. ಆಮೇಲೆ ಎಲೆಕ್ಟ್ರಿಷಿಯನ್ ಕೆಲಸ, ಅದು ಕೆಲಸ, CC ಕ್ಯಾಮ್ರಾ ಶಿಫ್ಟ್ ಮಾಡೋದು, UPS ಶಿಫ್ಟ್ ಮಾಡೋದು. ಸಾಮಾನ್ಯನ ಶಿಫ್ಟ್ ಮಾಡೋಕ್ಕೇನು ಒಂದಿನ ಬಂದು ಯಾರಾದರೂ ಬಂದು ಶಿಫ್ಟ್ ಮಾಡಿಬಿಡ್ತಾರೆ, ನಾಳೆ ಬರ್ತಾರೆ. ಆಮೇಲೆ ಇವು ಚಿಕ್ಕ ಪುಟ್ಟ ಕೆಲಸಗಳೇ ಜಾಸ್ತಿ ಇರೋದು, ಪ್ಲಂಬರ್ ಕೆಲಸಗಳು, ಅದು ಇದು ಅಂತ. ಬೇಡ, ಶಿಫ್ಟಿಂಗ್ ಕೆಲಸ ಅಂದ್ರೇ ತುಂಬ ಭಯ ಆಗುತ್ತೆ ನನಗೆ. ಆಮೇಲೆ ನಾವು ಇಲ್ಲಿ ಇವ್ರನ್ನೂ ಶಿಫ್ಟ್ ಮಾಡಬೇಕು, ಆಮೇಲೆ ನಾವು ಶಿಫ್ಟ್ ಮಾಡಬೇಕು. ಎಷ್ಟೊಂದು ಕೆಲಸ ಅಂದರೆ ರೆಸ್ಟ್ಲೆಸ್ ಆಗಿಬಿಟ್ಟಿದ್ದೀನಿ ನಾನಂತೂ. ಆಮೇಲೆ ಏನಂದರೆ, ಒಬ್ರು ಕೇಳಿದ್ರು ಸಿಸ್ಟರು, ನೀವು ಯಾವ ಸ್ವಂತ ಮನೆಯಾ ಬಾಡಿಗೆ ಮನೆಯಾ ಅಂತ. ಇದು ಹೊಸಪೇಟೆಯಲ್ಲಿರೋದು ಸ್ವಂತ ಮನೆ ಸಿಸ್ಟರ್. ನಾವು ಹೋಗ್ತಾ ಇರೋದು ಬಾಡಿಗೆ ಮನೆಗೆ. ಯಾಕಂದರೆ ಅನಿವಾರ್ಯ ಕಾರಣದಿಂದ ನಾವು ಹೋಗಲೇಬೇಕಿತ್ತು. ಆಮೇಲೆ ಯಾಕೆ ಹೋಗಿದ್ದೀವಿ ಅಲ್ಲಿಗೆ ಅಂತಲೂ ನಾನು ಹೇಳ್ತೀನಿ. ನಮ್ಮ ಮನೆಯವ್ರ ಕೆಲಸಗಳನ್ನು ಅಲ್ಲೇ ಇರೋದ್ರ ಸಲುವಾಗಿ ನಾವು ಹೋಗ್ತಾಯಿದ್ದೀವಿ. ಆಮೇಲೆ ಹೇಳ್ತೀನಿ ಇನ್ನೊಂದು ದಿನ ಯಾಕೆ ಹೋಗ್ತಾಯಿದ್ದೀವಿ ಅಂತೇಳಿ. ಹಂಗಾಗಿ ನನಗೆ ವೀಡಿಯೋಸ್ ಮಾಡಿ ಹಾಕೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ನಾನು ಹಿಂಗೆ ಜಸ್ಟ್ ಹಿಂಗೆ ಮಾಡ್ತಾಯಿದ್ದೆ, ಏನೋ ಅಡುಗೆ ಮಾಡ್ಕೊತ ಒಂದು ವೀಡಿಯೋ ತೆಗೆದಿದ್ದೆ. ಹಾಗಾಗಿ ಮಾತಾಡಿ ಹಾಕೋಣ ಅಂತೇಳಿ ಅಂದ್ಕೊಂಡೆ. ಈಗ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಹಂಗಾಗಿ ಏನು ವೀಡಿಯೋಸ್ ಆಗ್ತಾಯಿಲ್ಲ. ಆಮೇಲೆ ಭಾಳಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ಆಮೇಲೆ ಶಿಫ್ಟ್ ಆಗೋವರೆಗೂ ನನಗೆ ವೀಡಿಯೋಸ್ ಹಾಕೋದಾಯಿತು, ಬೇರೆಯವ್ರ ವೀಡಿಯೋಸ್ ನೋಡೋದಾಯಿತು, ರಿಪ್ಲೈ ಮಾಡೋದಾಯಿತು ಆಗ್ತಾಯಿಲ್ಲ ಫ್ರೆಂಡ್ಸ್. ಆಮೇಲೆ ಏನಂದರೆ, ನಾನು ಅಲ್ಲಿ ಹೋಗಿ ಶಿಫ್ಟ್ ಆಗಿಂದ ಖಂಡಿತ ನಾವು ಅಂದರೆ ಇನ್ನೂ 1 ವಾರ ಆಗುತ್ತೆ ನಾವು ಶಿಫ್ಟ್ ಆಗೋಕ್ಕೆ. ಖಂಡಿತ ನಾನು ವೀಡಿಯೋಸ್ ಹಾಕ್ತೀನಿ, ಎಲ್ಲರ ವೀಡಿಯೋಸು ನೋಡ್ತೀನಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಆಮೇಲೆ ನೀವು ನನಗೆ ಸಪೋರ್ಟ್ ಮಾಡ್ತೀರಂತ ನನಗೆ ಗೊತ್ತು. ಆಮೇಲೆ ಸಿಸ್ಟರ್ಸ್, ನಾನು ಯಾವ ಥರ ವೀಡಿಯೋಸ್ ಮಾಡಿ ಹಾಕಲಿ ಅಂತ ಕೂಡ ನಾನು ನಿಮಗೆ ಕೇಳ್ಕೊತೀನಿ. ನಾನು ಅಡುಗೆ ನಾನು ಚೆನ್ನಾಗೇ ಮಾಡ್ತಿದ್ದೀನಿ. ಆ ಥರ ವೀಡಿಯೋಸ್ ಮಾಡಿ ಹಾಕ್ಲಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್.